ಚಕ್ಲಿ ಮಾಡ್ತಾ ಇದ್ದೀವಿ. ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಚಕ್ಲಿ. ಫಾರ್ ದಿಸ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ಉರದ್ ದಾಲ್. ಉದ್ದಿನ ಬೇಳೆನ ಇವಾಗ ಮೆಷರ್ ಮಾಡ್ಕೋತೀವಿ. ಇದೊಂದು 250 ಗ್ರಾಮ್ಸ್ ಆಗೋಷ್ಟು ಲೋಟದ ಅಳತೆ ಇದೆ ಇದು. ಇದರಲ್ಲಿ ಎಷ್ಟು ಹಾಕೋತೀವಿ? 1.5 ಲೋಟದಷ್ಟು ಉದ್ದಿನ ಬೇಳೆ. ವಿ ಆರ್ ಗೋಯಿಂಗ್ ಟು ಮೆಷರ್ 1.5 ಗ್ಲಾಸ್ ಆಫ್ ಉರದ್ ದಾಲ್. This urad dal will be now made into a fine powder in the mixie. ಇದನ್ನ ಮಿಕ್ಸಿನಲ್ಲಿ ನುಣ್ಣಗೆ ಹಿಟ್ಟು ಮಾಡ್ಕೋತೀವಿ. ನೀರೆಲ್ಲ ಏನು ಹಾಕಬಾರ್ದು, ಡ್ರೈ ಹಿಟ್ಟು ನುಣ್ಣಗೆ ರೆಡಿ ಮಾಡ್ಕೋಬೇಕು. ಇದು ಒಂದ್ಸತಿ ಮಿಕ್ಸಿಗೆ ಹಾಕೊಂಡು ಇವಾಗ ಒಂದ್ರಿ ಹಿಡಿತಿದ್ದಾರೆ. ಅದನ್ನ ವಿ ಆರ್ ಸೀವಿಂಗ್ ದಿಸ್ ಫ್ಲವರ್ ಆಫ್ಟರ್ ಇಟ್ ಇಸ್ ಗ್ರೌಂಡ್ ಒನ್ಸ್, ಅಂಡ್ ದೆನ್ ವಾಟ್ ಎವರ್ ರಿಮೈನ್ಸ್ ದ ಕೋರ್ಸರ್ ಪೌಡರ್ ವಿಲ್ ಬಿ ಅಗೇನ್ ಫೈನ್ಲಿ ಗ್ರೌಂಡ್. ಅದು ತರಿ ಏನು ಉಳ್ಕೊಳ್ಳುತ್ತೋ ಅದನ್ನ ಮಿಕ್ಸಿಗೆ ಮತ್ತೆ ಹಾಕ್ತೀವಿ. ವಿ ವಿಲ್ ಓನ್ಲಿ ಯೂಸ್ ದ ಫೈನ್ ಪೌಡರ್ ಅಂಡ್ ನಾಟ್ ದ ಕೋರ್ಸ್ ಒನ್. ಇದು ನುಣ್ಣಗೆ ಮಾಡ್ಕೊಂಡಿರೋ ಪುಡಿ ಮಾತ್ರ ಯೂಸ್ ಮಾಡ್ತೀವಿ, ಉದ್ದಿನ ಬೇಳೆದು, ಉದ್ದಿನ ಹಿಟ್ಟು. ಯು ಕ್ಯಾನ್ ಯೂಸ್ ದಿಸ್ ಕೋರ್ಸ್ ಪೌಡರ್ ಆಲ್ಸೋ ಫಾರ್ ಥಿಂಗ್ಸ್ ಲೈಕ್ ದೋಸೆ. ಯು ಡೋಂಟ್ ಹ್ಯಾವ್ ಟು ಡಿಸ್ಕಾರ್ಡ್ ಇಟ್. ಈ ತರಿನ ದೋಸೆ ಅಂಥದಕ್ಕೆ ಯೂಸ್ ಮಾಡ್ಕೋಬೋದು. 1.5 glass of urad dal has given us 2 full glasses of urad dal powder. 1.5 ಲೋಟ ಉದ್ದಿನ ಬೇಳೆ ಹಾಕಿರೋದು 2 ಲೋಟದಷ್ಟು ಉದ್ದಿನ ಬೇಳೆ ಹಿಟ್ಟಾಗಿದೆ. ಇವಾಗ ಒಂದ್ರಿ ಹಿಡಿದಿರೋ ಹಿಟ್ಟನ್ನ ಇವಾಗ ಬೆಚ್ಚಗೆ ಮಾಡ್ಕೋತಾ ಇದೀವಿ, ಹುರಿತೀವಿ ಡ್ರೈ ಪ್ಯಾನ್ನಲ್ಲಿ. ಫ್ರೈ ದಿಸ್ ಪೌಡರ್ಡ್ ಆ್ಯಂಡ್ ಸೀವ್ಡ್ ಫ್ಲವರ್, ಉರದ್ ದಾಲ್ ಫ್ಲವರ್, ಆ್ಯಂಡ್ ಹೀಟ್ ಇಟ್ ಫಾರ್ ಸಮ್ ಟೈಮ್. ವಾಸನೆ ಬರೋದು, ಅದು ಪರಿಮಳ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಅದು ಆಗಿದೆ, ಅಷ್ಟು ಸಾಕು ಅಂತ. It will start giving a fragrance and then you'll know it's done. We've been frying this for around 5 minutes now and it is having a distinctive fragrance. Slightly the color has also changed. 5 ನಿಮಿಷದಿಂದ ಹುರ್ಕೋತಾ ಇದೀವಿ, ಸ್ವಲ್ಪ ಬಣ್ಣನೂ ಚೇಂಜ್ ಆಗಿದೆ, ಆಮೇಲೆ ಪರಿಮಳನೂ ಬರ್ತಿದೆ. Remove this flour from the flame now and allow it to cool. ಇದನ್ನ ಹುರಿದಿರೋ ಹಿಟ್ಟನ್ನ ತೆಗೆದ್ಬಿಟ್ಟು ಆರಕ್ಕಿಡಿ. ಉದ್ದಿನ ಬೇಳೆ ಹಿಟ್ಟು ಬಿಟ್ಟು ಇದಕ್ಕೆ ಬೇಕಾಗಿರೋದು ತೊಳೆದ ಅಕ್ಕಿ ಹಿಟ್ಟು. ವಿ ಆಲ್ಸೋ ನೀಡ್ ದಿಸ್ ರೈಸ್ ಫ್ಲವರ್ ಆ್ಯಂಡ್ ದೆರ್ ಇಸ್ ಅ ಮೆಥಡ್ ಆಫ್ ಡೂಯಿಂಗ್ ದಿಸ್ ರೈಸ್ ಫ್ಲವರ್. ಇಟ್ಸ್ ರಾ ರೈಸ್ ವಿಚ್ ಹ್ಯಾಸ್ ಬೀನ್ ವಾಶ್ಡ್ ಆ್ಯಂಡ್ ದೆನ್ ಡ್ರೈಡ್ ಆ್ಯಂಡ್ ಫ್ಲವರ್ ಮಿಲ್ಡ್. ಇದು ಅಕ್ಕಿನ ತೊಳ್ಕೊಂಡು ಒಣಗಿಸಿ ವಿ ಆರ್ ಮಿಕ್ಸಿಂಗ್ ದ ಚಕ್ಲಿ ಡೋ ನೌ. ಈಗ ಚಕ್ಲಿ ಹಿಟ್ಟು ಕಲಿಸ್ಕೊಳತ್ತೆ. ಇದರಲ್ಲಿ 2 ಪಾವು ಅಕ್ಕಿ ಹಿಟ್ಟು ಹಾಕೋತಿದೆ, ಈ ಮುಂಚೆ ಮಾಡ್ಕೊಂಡಿರೋ ಹಿಟ್ಟು. ಶಿ ಈಸ್ ಟೇಕಿಂಗ್ ದಿಸ್ ಲಾರ್ಜ್ ಗ್ಲಾಸ್ ಆ್ಯಂಡ್ ಶಿ ಈಸ್ ಟೇಕಿಂಗ್ ಮೆಷರ್ಮೆಂಟ್ ಆಫ್ 2 full glasses of this powder which was made earlier. This is according to your requirement. 2 spoons of fried gram powder, ಫ್ರೈಡ್ ಚನಾ ಗ್ರಾಮ್. 2 ಸ್ಪೂನ್ ಅಷ್ಟು ಹುರ್ಗಡ್ಲೆ ಪುಡಿ, ಲಿಟಲ್ ಜೀರಿಗೆ ಸ್ವಲ್ಪ, ಬಿಳಿ ಎಳ್ಳು, ಹಸಿ ಬಿಳಿ ಎಳ್ಳು, ನೈಲಾನ್ ಅಲ್ಲ. ದಿಸ್ ಇಸ್ ವೈಟ್ ಸಿಸೇಮ್ ವಿಚ್ ಇಸ್ ಆ್ಯಡೆಡ್. ಸಾಲ್ಟ್ ಅಕಾರ್ಡಿಂಗ್ಲಿ, ಉಪ್ಪು, ಹಿಂಗ್ ಅ ಲಿಟಲ್ ಬಿಟ್, ಇಂಗು ಸ್ವಲ್ಪ. Mix this dry ingredients first. ಇದನ್ನೆಲ್ಲ ಒಂದ್ಸತಿ ಕಲಿಸ್ಕೊಳ್ಳಿ ಬೆಣ್ಣೆ ಹಾಕೋ ಮುಂಚೆ. And this is a little bit of butter added. There's no measurement exactly. This is just to get the softness. You can add butter or heated oil, optional. ಎಣ್ಣೆ ಅಥವಾ ಬೆಣ್ಣೆ ಎರಡರಲ್ಲಿ ಒಂದು ಹಾಕೋಬಹುದು. Now mix this. If you have added hot oil, just be careful while mixing. ಇದನ್ನೆಲ್ಲ ಇವಾಗ ಕಲಿಸ್ಕೊಳತ್ತೆ. ಬಿಸಿ ಕಾದಿರೋ ಎಣ್ಣೆ ಹಾಕೊಂಡಿದ್ರೆ ಈ ಹಂತದಲ್ಲಿ ಸ್ವಲ್ಪ ಹುಷಾರಾಗಿರಿ, ಕೈ ಸುಡೋ ಸಾಧ್ಯತೆ ಇದೆ. ಹದ ನೋಡಿಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ.
Add water slowly and keep mixing and make a dough. Add little bits of water in stages. This is the consistency the dough has been mixed. It's not very hard, not too soft. ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳಿ ಹಿಟ್ಟು. And keep this balls measurement according to your chakli making instrument. ಇದು ನಿಮ್ಮ ಚಕ್ಲಿ ಒರಳು ಎಷ್ಟು ಹದ ಎಷ್ಟು ಹಿಡಿಯುತ್ತೋ ಅಷ್ಟು ಅಳತೆಯಲ್ಲಿ ಉಂಡೆ ಮಾಡ್ಕೊಳ್ಳಿ. ಈಗ ಈ ಚಕ್ಲಿ ಮಾಡ್ಕೊಳ್ಳುತ್ತೆ, ಇದು ಎಣ್ಣೆ ಕವರು ಅಥವಾ ಕ್ಲೀನಾಗಿ ತೊಳೆದಿರೋ ಹಾಲಿನ ಕವರ್ನ ಇಟ್ಕೊಂಡು ಅದ್ರ ಮೇಲೆ ಎಣ್ಣೆ ಸವರಿ ಅದ್ರ ಮೇಲೆ ಚಕ್ಲಿ ಹಿಟ್ಟು ಚಕ್ಲಿ ಒತ್ಕೊಳ್ಳುತ್ತೆ. ಇದು ಚಕ್ಲಿ ಒರಳು ಒಳಗಡೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಿಟ್ಟು ಹಾಕೊಂಡಿದೆ. This is a chakli making instrument. Inside, before putting the dough, apply some oil, and this is how it is spread on a cover. We are reusing a oil packet cover, or you can clean the milk packet cover and very cleanly and then thoroughly, and you can apply little bit oil and then use. ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ಚಕ್ಲಿ ಒತ್ಕೊಂಡಿರೋದನ್ನ ಹಾಕೊಳ್ಳಿ. ಟು ದ ಹೀಟೆಡ್ ಆಯಿಲ್ ಪ್ಲೇಸ್ ದಿಸ್ ಚಕ್ಲಿ ವಿಚ್ ವಾಸ್ ಮೇಡ್. ಟುಗೆದರ್ ಯು ಕ್ಯಾನ್ ಪುಟ್ ಅಟ್ ಲೀಸ್ಟ್ 2 to 3 ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಪ್ಯಾನ್. ಒಂದೇ ಸತಿಗೆ 2 ರಿಂದ 3 ಹಾಕೋಬಹುದು, ಎಣ್ಣೆ ಮತ್ತೆ ಬಾಣಲೆ ಅಳತೆ ಮೇಲೆ. Keep the flame low and fry this, otherwise it will not cook in between. ಇದು ಒಲೆ ಉರಿ ಕಡಿಮೆ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಇಲ್ಲ ಅಂದ್ರೆ ಮಧ್ಯದಲ್ಲಿ ಹಸಿ ಹಸಿ ಇರುತ್ತೆ. This takes quite a while to fry since it is fried in a very low flame. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕರಿಯೋಕ್ಕೆ, ಉರಿ ಕಡಿಮೆ ಇದ್ದು ಮಾಡೋದ್ರಿಂದ. In case if the dough is very hard to press at this stage, just add little more water and make it softer. ಹಿಟ್ಟು ಈ ಹದದಲ್ಲಿ ಒತ್ಕೊಳ್ಳುವಾಗ ತುಂಬಾ ಗಟ್ಟಿ ಇದ್ರೆ, ಹಿಟ್ಟು ಈ ಹದದಲ್ಲಿ ಒತ್ತಕ್ಕೆ ತುಂಬಾ ಗಟ್ಟಿ ಇದ್ರೆ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳಿ. Remove this after it becomes little brownish. ಇದು ಸ್ವಲ್ಪ ಕಂದು ಬಣ್ಣ ಬಂದಾಗ ತೆಕ್ಕೊಳ್ಳಿ. ಇದು ಚಕ್ಲಿ ಮಾಡಿದ ನಂತರ ಗಟ್ಟಿ ಇದೆ ಅಂದರೆ ಸ್ವಲ್ಪ ಬೆಣ್ಣೆ ಹಾಕಿ ಹಿಟ್ಟಿಗೆ ಹದ ಮಾಡಿಕೊಂಡು ತಿರ್ಗಾ ಮಾಡಿ ನೋಡಿ ಮೆತ್ತಗಾಗಬಹುದು. ಆಫ್ಟರ್ ಫ್ರೈಯಿಂಗ್, ಇಫ್ ದ ಚಕ್ಲಿ ಈಸ್ ವೆರಿ ಹಾರ್ಡ್ ಟು ದ ಡೋ, ಮಿಕ್ಸ್ ಸಮ್ ಮೋರ್ ಹಾಟ್ ಆಯಿಲ್ ಆರ್ ಬಟರ್ and mix the dough and make it again. It could become softer.